ಹಾಯ್ ಎಲ್ಲರಿಗೂ, ಎಲ್ಲ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ಬನ್ನಿ, ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾಯಿದ್ದೀನಿ, ಏನು ಎತ್ತ ಅಂತ ಪೂರ್ತಿ ವೀಡಿಯೋನಲ್ಲಿ ಲಾಗ್ ಮಾಡಾಕ್ತೀನಿ ನಿಮ್ಮ ಜೊತೆ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಸಪೋರ್ಟ್ ಮಾಡಿ ಅಂತ. ಬನ್ನಿ, ಇವಾಗ ನಾನು ಮತ್ತು ನನ್ನ ಮಗ ರೆಡಿಯಾಗಿ ಊರಿಗೆ ಹೋಗ್ತಾಯಿದ್ದೀವಿ. ಎಲ್ಲಿ ಹೋಗ್ತಾಯಿದ್ದೀವಿ, ಏನಕ್ಕೆ ಹೋಗ್ತಾಯಿದ್ದೀವಿ ಅನ್ನೋದು ಪೂರ್ತಿ ವೀಡಿಯೋ ನಿಮಗೆ ಗೊತ್ತಾಗುತ್ತೆ. ಯಾಕೆಂದರೆ ತಮ್ಲೇನ್ ಆಲ್ರೆಡಿ ಹಾಕಿರ್ತೀನಲ್ವ, ಹಾಗಾಗಿ ಗೊತ್ತಾಗಿರುತ್ತೆ ನಿಮಗೆ. ಏನು ಹೇಳ್ಬೇಕಾಗಂಥದ್ದು ಏನೇನಿರಲ್ಲ. ಬನ್ನಿ, ಇವಾಗ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಈಗ ನಾನು ಮತ್ತು ನನ್ನ ಮಗ. ಸರಿ, ಬನ್ನಿ ಹೊರಡೋಣ. ಓಕೆ, ಇವಾಗ ನಾನು ನಮ್ಮ ಊರಿಗೆ ಹೋಗ್ತಾಯಿದ್ದೀನಿ. ನಾನು ಮದುವೆ ಆಗಿ ಹೋಗಿದ್ನಲ್ಲ, ಆ ಊರಿಗೆ ಹೋಗ್ತಾ ಇರೋದು. ಯಾಕೆಂದರೆ ಅಲ್ಲಿ ಇರೋದು ಮದುವೆ. ಅಲ್ಲಿಂದ ನಾವು ಸೀದಾ ಚೌಟ್ರಿಗೆ ಹೋಗ್ತೀವಿ. ಹಾಗಾಗಿ ಇವಾಗ ನಾನು ಮದುವೆ ಮನೆಗೆ ಹೋಗ್ತಾ ಇದ್ದೀನಿ. ಇವಾಗ ನಾನು ಮತ್ತು ನನ್ನ ಮಗ ಇಲ್ಲಿ ಏನಕ್ಕೆ ನಿಲ್ಲಿಸಿದ್ದೀವಿ ಅಂತಂದರೆ, ಇದು ನನ್ನ ಮದುವೆಯಾಗಿ ಹೋದ ಹೊಸದ್ರಲ್ಲಿ ಇಲ್ಲೆಲ್ಲ ಬಂದು ನೋಡ್ತಾ ಇರ್ಬೋದಲ್ಲ, ಚಿಕ್ಕ ಕೆರೆ. ಇಲ್ಲೆಲ್ಲ ಬಂದು ಬೋರ್ವೆಲ್ ಇದೆ ಇಲ್ಲೊಂದು, ಆ ಬೋರ್ವೆಲ್ಗೆ ಬರ್ತಾಯಿದ್ದೆ ನೀರು ಹೊತ್ಕೊಂಡು ಹೋಗ್ಲಿಕ್ಕೆ. ಮತ್ತು ಬಟ್ಟೆ ಒಗಿಲಿಕ್ಕೂ ಕೂಡ ಇಲ್ಲೇ ಬರ್ತಾಯಿದ್ದು. ಯಾಕೆಂದರೆ ಊರೊಳಗಡೆ ಒಂದು 3 ಬೋರ್ವೆಲ್ ಇದ್ದಿದ್ದಷ್ಟೇ. ಅದು ಊರೊಳಗಡೆ ಇರ್ತಿರ್ಲಿಲ್ಲ, ಊರಿಂದ ಈಚೆ ಹೊರಗಡೆ ಇರ್ತಾಯಿತ್ತು. ಹಾಗಾಗಿ ಅಲ್ಲಿಂದ ಊರೊಳಗಡೆಯಿಂದ ಈ ರೀತಿ ಇಲ್ಲಿ ನೋಡ್ತಾ ಇದ್ರಲ್ಲ ಬೋರ್ವೆಲ್ ಹತ್ರದಲ್ಲೇ, ಇಲ್ಲಿಗೆ ಬರ್ತಾಯಿದ್ವಿ ನಾವು. ಅವಾಗ ನೀರಿಗೆ ಬೋರ್ವೆಲ್ಗೆ ಇಲ್ಲಿ ಬಂತೆ. ಬಟ್ಟೆ ಒಗಿಯೋಕ್ಕೂ ಕೂಡ ಇಲ್ಲಿಗೆ ಬರ್ತಾಯಿದ್ವಿ. ಬಂದು ತಪ್ಪಲೆಗಳೆಲ್ಲ ತೊಗೊಂಡು ಬಂದು ಬೋರ್ವೆಲಲ್ಲಿ ನೀರೆಲ್ಲ ಒತ್ತಿ ಸ್ಟಾಕ್ ಮಾಡಿಕೊಂಡು ಒಂದೊಂದು ಚಿಕ್ಕ ಚಿಕ್ಕ ಕಲ್ಲೆಲ್ಲ ಇಡ್ತಾಯಿದ್ರು. ಅದ್ರ ಮೇಲೆ ಬಟ್ಟೆ ಎಲ್ಲ ಒಗೆದು ಆ ಥರ ತಗೊಂಡೋಗ್ತಿದ್ವಿ. ಅದೊಂದು ನೆನಪಿನ ಬುತ್ತಿ ಅಂತ ವಿಡಿಯೋ ಮಾಡ್ಕೊಂಡೆ. ಮತ್ತು ಮದುವೆ ಮನೆಗೆ ಬಂದು ಹಾಗೆ ಅಲಂಕಾರ ಎಲ್ಲ ಮಾಡಿದ್ರಲ್ವ, ಹಾಗಾಗಿ ಅದೊಂದು ಕೂಡ ಪುಟ್ಟ ವೀಡಿಯೋನ ಮಾಡಿಕೊಂಡೆ. ಹಾಗೆ ಮಳೆ ಬರ್ತಾಯಿದೆ ಅಲ್ವಾ, ರಂಗೋಲಿ ಎಲ್ಲ ಬಿಟ್ಟಿದ್ರು. ಎಲ್ಲ ಮಳೆ ಬಂತು, ರಂಗೋಲಿ ಎಲ್ಲ ಹೋಗಿದೆ. ಹಾಗೆ ಚಪ್ಪರದ ಮನೆ ಎಲ್ಲ ಅಡುಗೆಲ್ಲ ಮಾಡಿದ್ರು. ಸ್ವೀಟು, ಅನ್ನ, ಸಾಂಬಾರು, ಪಲ್ಯ, ಪಾಯಸ ಎಲ್ಲ ಮಾಡಿದರು. ನಾವು ಮನೆಯಲ್ಲೇ ಮಾಡ್ಕೊಂಡು ಹೋಗಿದ್ವಿ. ಹಾಗಾಗಿ ಏನೂ ಊಟ ಮಾಡಲಿಲ್ಲ. ಸ್ವಲ್ಪ ಪಾಯಸ ಹಾಕೊಂಡು ಕುಡಿದ್ವಿ. ಮತ್ತು ನೆಂಟರೆಲ್ಲ ಬಂದಿದ್ದಾರೆ. ಎಲ್ಲ ಆ ಕಡೆ ನೋಡ್ತಾ ಇರ್ಬೋದು, ವಯಸ್ಸಾಗಿರೋಂಥ ಅಜ್ಜಿ ಅವರೆಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ದಾರೆ. ನಾನಿವಾಗ ಮದುವೆ ಮನೆಗೆ ಬಂದಿದ್ದೀನಿ ಅನ್ನಲ್ಲ, ಇವ್ರ ಮನೆಗೇ ಅವ್ರ ಮೊಮ್ಮಗಳು ತಲೆ ಬಚ್ಕೊಡ್ಲಿಕ್ಕೆ ಹಠ ಮಾಡ್ತಾಯಿದ್ದಾಳೆ. ಅವ್ರು ಬಂದು ನನಗೆ ವಾರಗಿತ್ತಿ ಆಗಬೇಕು, ದೊಡ್ಡ ಮೌನ್ ಸೊಸೆ. ಇವಾಗ ಮನೆ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ. ಒಳಗಡೆ ಎಲ್ಲ ವೀಡಿಯೋ ಮಾಡೋಣ ಅಂತ. ಹಾಗೂ ಸ್ವಲ್ಪ ನನಗೆ ಮುಜುಗರ, ಯಾಕೆಂದರೆ ಎಲ್ಲ ಮದುವೆ ಮನೆ ಅಂದ್ಬಿಟ್ಟು ಎಲ್ಲ ನೆಂಟರುಗಳೆಲ್ಲ ಇದ್ದಾರೆ ಮನೇಲಿ. ಎಲ್ಲ ಊಟ ಮಾಡೋರು ಊಟ ಮಾಡ್ತಾಯಿದ್ದಾರೆ, ಎಲ್ಲ ಕೂತ್ಕೊಂಡು ಮಾತಾಡೋರು ಮಾತಾಡ್ತಾಯಿದ್ದಾರೆ, ರೆಡಿ ಆಗ್ತಾಯಿದ್ದಾರೆ. ಹಾಗಾಗಿ ನಾನು ಹಾಗೆ ಒಂದು ಸ್ವಲ್ಪ ಹಾಗೆ ಗೊತ್ತಿಲ್ದೇ ಅವ್ರುಗಳಿಗೆ ಹಾಗೆ ವೀಡಿಯೋ ಮಾಡ್ಕೊತಾ ಇದ್ದೆ. ಹಾಗೂ ಕೂಡ ಎಲ್ಲ ನೋಡ್ತಾ ಇದ್ದರು. ನೋಡಲಿ ಪರವಾಗಿಲ್ಲ ಅಂದ್ಬಿಟ್ಟು ಸುಮ್ಮನೆ ಹಾಗೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೆ. ಮದುವೆ ಮನೆ ಅಲ್ವಾ, ಸ್ವಲ್ಪ ಹೇಗೆಲ್ಲ ಇರುತ್ತೆ ಅನ್ನೋದು ನಾವು ನಿಮಗೆ ನೋಡಲಿಕ್ಕೆ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಂಡೆ. ಹಾಗೆ ಬೆಳಿಗ್ಗೆ ಎಲ್ಲ ನೀರು ಊದಿದಾರಲ್ಲ ಹುಡುಗಂಗೆ, ಎಲ್ಲ ಶಾಸ್ತ್ರಗಳೆಲ್ಲ ಆದಮೇಲೆ ಎಲ್ಲ ಪೂಜೆ ತಟ್ಟೆ, ದೀಪಾವಳಿ ಕಂಬ ಎಲ್ಲ ಈಚೆ ದೇವ್ರ ಮನೇಲಿ ಇಟ್ಟಿದ್ರು. ಹಾಗೆ ಫೈನಲಿ ಹುಡುಗನ್ನ ಇವಾಗ ಚೌಟ್ರಿಗೆ ಕರ್ಕೊಂಡು ಹೋಗೋ ಸಮಯ ಬಂತು. ಇವಾಗ ನೋಡ್ತಾಯಿದ್ದೀರಲ್ಲ, ಅವರ ಅಕ್ಕ ಕಳ್ಸದ ತಟ್ಟೆ ಇಟ್ಕೊಂಡು ಇವಾಗ ಈಚೆ ಹೊರಗಡೆ ಹುಡುಗನ ಕರ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಾವೊಂದು ಹಾಗೆ ಫೋಟೋ ವೀಡಿಯೋ ಮಾಡ್ಕೋತಾ ಇದ್ವಿ. ಇದು ಬಂದು ನೈಟು ನಾನು ವೀಡಿಯೋ ಮಾಡಲೇ ಇಲ್ಲ. ಇದು ಬೆಳಿಗ್ಗೆ ಧಾರೆ ದಿನ ದೇವ್ರು ತಗೊಂಡೋಗ್ಲಿಕ್ಕೆ ಬರ್ತಾರಲ್ಲ, ಆವಾಗ ವೀಡಿಯೋನ ಕಂಟಿನ್ಯೂ ಮಾಡಿದ್ದೀನಿ. ಯಾಕೆಂದರೆ ನೆನ್ನೆ ನೈಟು ನಾನು ಫೋನ್ ಸ್ವಿಚ್ ಆಫ್ ಆಗೋಯ್ತು, ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಇವಾಗ ಬೆಳಗ್ಗೆ ಬಂದು ಇವಾಗ ದೇವ್ರು ತರೋ ಟೈಮ್ಗೆ ನನ್ನ ಮಗನ ಬೇಗ ಹೇಳಿಸಿ ಅವ್ನು ರೆಡಿ ಮಾಡಿಸಿ ಕರ್ಕೊಂಡು ಬಂದಿದ್ದೀನಿ ದೇವ್ರು ಹೊರಲಿಕ್ಕೆ. ಇವಾಗ ಅಲ್ಲಿ ನೋಡ್ತಾ ಇರ್ಬೋದು, ಅವನು ಕೂಡ ನಿಂತಿದ್ದಾನೆ. ಇವಾಗ ದೇವರೆಲ್ಲ ತೊಗೊಂಡೋಗ್ತಿದ್ದಾರೆ. ಬನ್ನಿ ನೋಡೋಣ.
ಅಂತೂ ಇಂತೂ ಮದುವೆ ಫಂಕ್ಷನ್ ಎಲ್ಲ ಮುಗೀತು. ಮದುವೆ ಫಂಕ್ಷನ್ ಮುಗಿಸ್ಕೊಂಡು ಹುಡುಗ ಹುಡುಗಿನ ಮನೆಗೆ ಕರ್ಕೊಂಡು ಬಂದು ಆರತಿ ಮಾಡ್ತಾ ಇದ್ದೀವಿ. ಇವಾಗ ಆರತಿ ಮಾಡಿ ಮನೆಗೆ ಹೊಸ್ಲಿಗೆ ಅಕ್ಕಿ ಬೆಲ್ಲ ಎಲ್ಲ ಸೇರಿಟ್ಟು ಮನೆಗೆ ಬಲಗಾಲಲ್ಲಿ ಸೇರು ಒದ್ದು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ನಡೀತಾ ಇದೆ. ಪೂರ್ತಿ ವಿಡಿಯೋನ ನೋಡಿ. ಮತ್ತು ಈ ಗ್ಯಾಪಲ್ಲಿ ಮದುವೆ ವಿಡಿಯೋ ಲಾಗ್ ಮಾಡ್ತಾ ಅದನ್ನು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಅದರಲ್ಲೂ ಕೂಡ ನಾನು ಯಾವ ರೀತಿ ಮದುವೆಗೆ ರೆಡಿಯಾಗಿದೆ ಅನ್ನೋದನ್ನೇ ನಾನು ಮದುವೆಗೆ ಯಾವ ರೀತಿ ರೆಡಿಯಾಗಿದೆ ಅನ್ನೋದನ್ನು ವಿಡಿಯೋ ಮಾಡ್ಕೊಂಡಿಲ್ಲ ನೋಡಿ. ಈ ರೀತಿ ಮಿಸ್ ಮಾಡ್ಕೊಂಡಿದ್ದೀನಿ. ನಾನು ರೆಡಿಯಾಗಿರೋದನ್ನೇ ವಿಡಿಯೋ ಮಾಡ್ಕೊಂಡಿಲ್ಲ. ಯಾಕೆಂದರೆ ಎಷ್ಟು ಚೆನ್ನಾಗಿ ನೀಟಾಗಿ ರೆಡಿ ಮಾಡ್ಕೊಂಡಿದ್ದೆ ಮತ್ತು ಎಷ್ಟು ಚೆನ್ನಾಗಿರೋ ಕಾಸ್ಟ್ಲಿ ಸೀರೆಗಳೆಲ್ಲ ಉಟ್ಟಿದೆ. ಆದರೂ ಕೂಡ ನಾನು ರೆಡಿ ಆಗಿರೋ ಅಂಥ ವಿಡಿಯೋನೇ ಮಾಡ್ಕೊಳ್ಳಿಲ್ಲ. ಮಿಸ್ ಮಾಡಿಕೊಂಡೆ ತುಂಬಾ. ಬನ್ನಿ ಈಗ ಮನೆ ತುಂಬಿಸೋ ಶಾಸ್ತ್ರ ಯಾವ ರೀತಿ ನಡೀತಾ ಇದೆ ಅಂತ ನೋಡ್ಕೊಂಡು ಬರೋಣ.
ಓಕೆ, ಇವಾಗ ಫೈನಲಾಗಿ ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಾರಿ ಎಲ್ಲ ಚೇಂಜ್ ಮಾಡಿ ಇವಾಗ ನೈಟ್ ಊಟಕ್ಕೆ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ, ರೆಸ್ಟ್ ಮಾಡಬೇಕು. ಓಕೆ ಬಾಯ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.